ಕನ್ನಡಿಗರಿಗೆ ಅವಮಾನ ಮಾಡಿದ್ದ ಪುಂಡ ಅರೆಸ್ಟ್ ಆಗಿದ್ದಾನೆ. ಎಂಇಎಸ್ ಮುಖಂಡ ಶುಭಂ ಸೆಳಕೆ ಬಂಧನ ಆಗಿದೆ. ಕನ್ನಡಿಗರಿಗೆ ಅವಮಾನ ಮಾಡಿದ್ದ ಪುಂಡ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಎಂಇಎಸ್ ಮುಖಂಡ ಶುಭಂ ಸೆಳಕೆ ಬಂಧನ ಆಗಿದೆ. ಕನ್ನಡ ಹೋರಾಟಗಾರರ ವಿರುದ್ಧ ಈತ ನಾಲಿಗೆಯನ್ನ ಹರಿಬಿಟ್ಟಿದ್ದ, ಭಾಷಾ ವಿಷಬೀಜ ಬಿತ್ತಿ ವಿವಾದವನ್ನ ಸೃಷ್ಟಿ ಮಾಡುತ್ತಿದ್ದ ಶುಭಂ ಸೆಳಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಉದ್ರೇಕಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದ ಈತ. ಬೆಳಗಾವಿ ಮಾಳಮಾರುತಿ ಠಾಣೆಯಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿತ್ತು. ಸದ್ಯ ಕನ್ನಡಿಗರಿಗೆ ಅವಮಾನ ಮಾಡಿದಂತಹ ಪುಂಡ ಶುಭಂ ಸೆಳಕೆ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಎಂಇಎಸ್ ಮುಖಂಡ ಶುಭಂ ಸೆಳಕೆ ಬಂಧನ ಆಗಿದೆ. ಕನ್ನಡ ಹೋರಾಟಗಾರರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದ ಶುಭಂ ಸೆಳಕೆ ಸದ್ಯ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಭಾಷಾ ವಿಷಬೀಜ ಬಿತ್ತಿ ವಿವಾದ ಸೃಷ್ಟಿ ಮಾಡ್ತಾ ಇದ್ದ ಈ ಶುಭಂ ಸೆಳಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಉದ್ರೇಕಕಾರಿ ಹೇಳಿಕೆಯನ್ನ ನೀಡ್ತಾ ಇದ್ದ. ಬೆಳಗಾವಿ ಮಾಳಮಾರುತಿ ಠಾಣೆಯಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ವು. ಇದೀಗ ಈತನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ನಾಗರಾಜ್ ನಾಗರಾಜ್ ಬರ ನೀ ಹತ್ತು ಸಿಗ್ತೇನೆ ಯಾವ್ದು ಒಬ್ರು ಯಾರ ಹತ್ರ ಚಿಕಡೆ ಏ ಆ ಕಡೆ ಹೋಗಿ ಎದ್ದು ಹೋಗ ಅಣ್ಣ ಅಣ್ಣ ಕ್ಯಾಮ್ರಾ ಇಂತ ತಗೋಣ ನಡಿ ಇನ್ನು ಕನ್ನಡ ಹೋರಾಟಗಾರರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಂತಹ ಶುಭಂ ಸೆಳಕೆ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಭಾಷಾ ವಿಷಬೀಜವನ್ನ ಬಿತ್ತಿ ಈತ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ಈತ ಕೊಡ್ತಾ ಇದ್ದ. ಸದ್ಯ ಬೆಳಗಾವಿ ಮಾಳಮಾರುತಿ ಠಾಣೆಯಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ವು. ಈಗ ಪೊಲೀಸರು ಈತನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಕನ್ನಡಿಗರಿಗೆ ಅವಮಾನ ಮಾಡ್ತಿದ್ದಂತಹ ಪುಂಡ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಎಂಇಎಸ್ ಮುಖಂಡ ಶುಭಂ ಸೆಳಕೆ ಬಂಧನ ಆಗಿದ್ದಾನೆ. ಕನ್ನಡ ಹೋರಾಟಗಾರರ ವಿರುದ್ಧ ಈತ ನಾಲಿಗೆಯನ್ನ ಹರಿಬಿಡ್ತಾ ಇದ್ದ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದ. ಭಾಷಾ ವಿಷಬೀಜ ಬಿತ್ತಿ ವಿವಾದವನ್ನ ಈತ ಸೃಷ್ಟಿ ಮಾಡ್ತಿದ್ದ.